ಕ್ಯಾಮ್ರಾದಲ್ಲಿ ಬರಕ್ಕೆ ಹಿಂದೆ ಮುಂದೆ ಓಡಾಡ್ಕೊಂಡ್ ಬರ್ತಾವ್ ಡೈರೆಕ್ಟ್ ಆಗಿ ಬಾ. ಇಲ್ಲೊಂದು ಮೂಟೆ ಇದು ನಾನೇ ತಿಡ್ಬೇಕು. ಬಾಯ್ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊ ಬರ್ಬೇಕು. ನಮಗದು ನಮಿಗೂ ಓಪನ್ ಮಾಡಕ್ಕೆ ನಿಂಗೆ ಹೇಳಿದಷ್ಟೇ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಭೀಮನ ಅಮಾವಾಸ್ಯೆ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕೆಲಸಗಳೇ ಆಗೋಗಿತ್ತು. ಸೊ ಇವಾಗ ಫ್ರೀ ಸಿಕ್ತು, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಏನೇನಾಯಿತು ಅಂತ ಆ್ಯಡ್ ಮಾಡಿರ್ತೀನಿ, ಫಸ್ಟು ನೋಡ್ಕೊಂಬನ್ನಿ. ಬಾಯ್ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊ ಬರ್ಬೇಕು. ಓಡ್ಬೇಕು. ಹಂಚಿಕೊಳ್ಳಬೇಕು ಇರುವಾಗ ಹೃದಯ ದೀಪಾನುರಾಗ ಬೆಳಕಿನ ಬಂಧನ ಏನೇ ಬರಲಿ ಜೊತೆಯಾಗಿ ನೀನೇ ನನ್ನ ಕಥೆಯಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೆ. ಅದಾದಮೇಲೆ ಇವ್ರಿಗೂ ಪೂಜೆ ಮಾಡಿ, ಭೀಮನ ಅಮಾವಾಸ್ಯೆ ಅಲ್ವಾ, ಸೊ ಅದಕ್ಕೆ ಅವ್ರಿಗೂ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ಅಂದ್ಕೊಂಡ್ವಿ. ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮನೆ ಹತ್ರನೇ ಒಂದು 100 ಮೀಟರ್ಸ್ ಅಷ್ಟೇ ದೂರ ಇದೆ. ಸೊ ಅದಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ತಿಂಡಿ ಮಾಡಿಕೊಂಡು ಅವ್ರ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಅವರು ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಅವರು ಹಂಗೆ ಆಫೀಸಿಗೆ ಹೋದರು, ನಾನು ಮನೆಗೆ ಬಂದೆ. ಸೊ ಇನ್ನೂ ತಿಂಡಿ ಮಾಡಿಲ್ಲ, ತಿಂಡಿ ಮಾಡಬೇಕು. ಬೆಳಗ್ಗೆನೇ ಈಸಿ ಬೇಗ ಆಗೋದಂದರೆ ಚಿತ್ರಾನ್ನ. ಸೊ ಚಿತ್ರಾನ್ನ ಮಾಡಿದ್ದೀನಿ, ತಿನ್ನಬೇಕು. ಇವಾಗ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸಂಜೆ ಹಂಗೆ ಶಾಪ್ ಕಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಇವಾಗ ಎದ್ದು ಅಂಗಡಿಗೆ ಹೋಗೋಣ. ಶಾಪ್ ಕಡೆ ಸ್ವಲ್ಪ ಐಟಮ್ಸ್ ಎಲ್ಲ ಬಂದಿದೆ, ಬಿಲ್ಲಿಂಗ್ ಮಾಡಬೇಕು. ಎಲ್ಲ ಹಂಗಂಗೆ ಇಟ್ಟಿದ್ದೆ, ನೆನ್ನೆ ಮಾಡ್ತಿದ್ದೆ, ಸ್ವಲ್ಪ ಅರ್ಧದಲ್ಲೇ ಬಂದುಬಿಟ್ಟೆ. ಸೊ ಇವಾಗ ಹೋಗಿ ಫುಲ್ ಕಂಪ್ಲೀಟ್ ಮಾಡಬೇಕು. ಶಾಪೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಹೋಗಿ ಕ್ಲೀನ್ ಮಾಡಿ ಎಲ್ಲ ಬಿಲ್ ಮಾಡಿ ಆ ಜಾಗಕ್ಕೆ ಇಡಬೇಕು. ಸೊ ನೀಟಾಗಿ ಅಂದರೆ ಆರ್ಗನೈಸ್ ಮಾಡಬೇಕು, ನೀಟಾಗಿ ಜೋಡಿಸ್ಬೇಕು. ಸೊ ಎತ್ತಬೇಕು. ಅವನು ಕ್ಯಾಮ್ರಾದಲ್ಲಿ ಬರೋಕ್ಕೆ ಹಿಂದೆ ಮುಂದೆ ಓಡಾಡ್ಕೊಂಡ್ ಬರ್ತಾವ್ ಡೈರೆಕ್ಟಾಗಿ ಬಾ. ಅಲ್ಲೋಗಿ ಇಲ್ಲೋಗಿ ಅಲ್ಲೋಗಿ ಯಾಕೆ ಹೇಳು. ಹಾಯ್ ಹೇಳು. ಹಾಯ್ ಎವ್ರಿವನ್. ಹಾಯ್ ಎವ್ರಿವನ್. ಆಮೇಲೆ ನಮ್ಮ ಮಮ್ಮಿ ಲಾಕ್ಸ್ ನೋಡ್ರಿ. ನಿನ್ನ ಪ್ರಮೋಷನ್ ಮಾಡೋಕ್ಕೆ ಹೇಳಿದ್ದಿ, ನಾನು ಲಾಕ್ಸ್ ನೋಡಿ ಅಂತ. ಹಾಂ, ನನಗೂ ಖುಷಿ ಆಗುತ್ತಲ್ಲ. ಶಾಪಲ್ಲಿ ತುಂಬ ಕೆಲಸ ಇದೆ, ಬನ್ನಿ ಇವಾಗ ಶಾಪ್ಗೆ ಹೋಗೋಣ. ಓಕೆ ಬನ್ನಿ ಹೋಗುವ. ಎತ್ತಾರೆ ಪೈಲ್ ಒಂಥರ ಎತ್ತಾರೆ, ಪೈಲ್ ಒಂಥರ
ಬಂದಿದ್ದ ತಕ್ಷಣ ಅಂಗಡಿ ಇಲ್ಲೊಂದು ಮೂಟೆ ಇದು ನಾನೇ ತಿಡ್ಬೇಕು ಇವಾಗ ಇಲ್ಲಿ ನೋಡಿ ಐಟಮ್ ಹೆಂಗಿದೆ ಅಂದರೆ ಇಲ್ಲಿ ಅಲ್ಲಿ 2 ಮೂಟೆ ತೆಗಿಬೇಕು, ಇನ್ನು 2 ಮೂಟೆ ಅಲ್ಲ ಓಪನ್ ಮಾಡಬೇಕು. ಇಲ್ಲೆಲ್ಲ ಇನ್ನು ಇಷ್ಟು ಐಟಮ್ ಬಂದಿದೆ. ಸೊ ಇದನ್ನೆಲ್ಲ ಜೋಡಿಸೋ ಅಷ್ಟರಲ್ಲಿ ಇಲ್ಲಿ ನೋಡಿ ಸಾಕಾಗೋಗುತ್ತೆ. ನನಗಂತೂ ಫುಲ್ ಬೇರ್ ಬಂತು ಗಾಳಿ ಬಳಸ್ತದಲ್ಲಿ. ಇವಾಗ ಆ ಮೂಟೆ ತೆಗೆದು ಬಿಲ್ ಮಾಡಿ ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀರಿ. ಅನ್ಬಾಕ್ಸ್ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಲೈಟ್ ಹಾಕು. ಆನ್ಲೈನಲ್ಲಿ ಗ್ಲೋ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಬ್ಲ್ಯಾಂಕೆಟ್ ಆರ್ಡ್ರ್ ಮಾಡಿದ್ದೆ ಎತ್ತಿಗೆ. ಸೊ ಇವಾಗ ಅಪ್ಪ ಮಗ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಏನದು ಮತ್ತೇನಕ್ಕೆ ನಗ್ತಾ ಇದೆಯಾ? ಏನು ಮತ್ತೆ ನಗದೇನಕ್ಕೆ? ನಮಗದು ನಿನಗಲ್ಲ ಮತ್ತೆ ನಮಿಗೂ ನೀವು ಓಪನ್ ಮಾಡೋಕ್ಕೆ ನಿಂಗೆ ಹೇಳಿದಷ್ಟೇ. ನಮ್ದಪ್ಪ ಅದು. ನಂದು ಏನ್ ಗೆಸ್ ಮಾಡಾಯ್ತು? ನಿಂದಂತ ಹೇಳಿದ್ರೆ ಗೆಸ್ Guess ಮಾಡಬೇಕು. ಮಾಡು. ಏನೋ ಒಂದು ಇರಬೇಕು. ಏನು ಏನು ನಮಗದು ಪೌಚು ಏನು ಪೌಚ್ ಜಾಮೆಟ್ರಿ ಬಾಕ್ಸು. ಅಷ್ಟು ದೊಡ್ಡದು ಜಾಮಿಟ್ರಿ ಬಾಕ್ಸು ಜಾಮಿಟ್ರಿ ಬಾಕ್ಸ್ ಸ್ಕೂಲಿಗೆ ತಗೊಂಡು ಹೋಗ್ಬೇಕು. ಸೀಸರ್ ಅದು ತರಬೇಕಿತ್ತು. ಅಪ್ಪ ಏನು ಇದು? ಏನಿರ್ಬೋದು? ಪೌಚ್ ಇರಬೇಕು. ಆ? ಮತ್ತೆ ಏನಿರ್ಬೇಕು ಹೇಳು? ಗೊತ್ತಿಲ್ಲ. ನಾನು ನೋಡ್ಬಿಡ್ತೀನಿ ಫಸ್ಟು. ನಿಂಗೆ ಗೊತ್ತಲ್ಲ. ಹೊಡಿತೀನಿ. ಏನದು? ಸೀಸರ್ ತಗೋಬೋದು. ಇನ್ನೂ ಗೊತ್ತಾಗಿಲ್ವಾ? ಸೀಸರ್ ತಗೋ. ಕಿತ್ತಾಕ್ಬೇಡ, ಹೋಗಿ ಸಿಸರ್ ತಗೋಬಾ. ಏನು ಇದು? ಅಯ್ಯೋ. ಗಿಫ್ಟು ಮಮ್ಮಿ ಕಡೆಯಿಂದ. ಮಮ್ಮಿ ಯಾರೋ ಸಸ್ಪೆನ್ಸ್ಗೆ ಕೊಟ್ಟಿರುತ್ತೆ. ಚೆನ್ನಾಗಿರೋದು ಕೊಟ್ಟಿರುತ್ತೆ. ಅಯ್ಯಪ್ಪ ಗೊತ್ತಾಗ್ತಾ ಇಲ್ಲಲ್ಲ ಏನಂತ. ನಿಂಗೆ ಬೆಡ್ಶೀಟ್ ಇರ್ಲಿಲ್ಲಲ್ಲ, ಚಿಕ್ಕದಾಗ್ತಾ ಇತ್ತಲ್ಲ, ವಾಹ್. ಅದಕ್ಕೆ ಬೆಡ್ಶೀಟ್. ಹೂಬಿಗಿದು. ಅಲ್ಲ ಹ್ಞೂಮ್ಮ ಬೆಡ್ಶೀಟು. ಬೆಡ್ಶೀಟ್ ಅಲ್ಲ, ಬ್ಲ್ಯಾಂಕೆಟ್. ಇಷ್ಟ ಆಯ್ತಾ? ಆ ಇದು ಇಷ್ಟ ಆಯ್ತು. ಎಲ್ಲ ಪಿಕ್ಚರ್ಸ್ ಇದ್ರಲ್ಲಿ ಇನ್ನೊಂದು ವಿಷಯ ಇದೆ ಗೊತ್ತಾ? ಇನ್ನೊಂದು ಮ್ಯಾಜಿಕ್ ಇದೆ. ಗೊತ್ತಿಲ್ವಾ? ಲೈಟ್ ಆಫ್ ಮಾಡಿ. ನಾವು ಯಾವಾಗ ಲೈಟ್ ಆಫ್ ಮಾಡ್ತೀರೋ ಅವಾಗ ಇದ್ರದ್ದೆಲ್ಲ ಬರುತ್ತೆ ಲೈಟು. ಇದೊಂದು ಮ್ಯಾಜಿಕ್ ಇದ್ರ. ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಅದು. ಬಟ್ ಲೈಟ್ ಆಫ್ ಆದಾಗ ಗ್ಲೋ ಬರುತ್ತೆ. ಅದು ಇದ್ರದ್ದು ಅದು ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ದು ಇಷ್ಟ ಆಯ್ತಾ? ಓ ಕರೆಕ್ಟಾಗಿ ಕುತ್ಕೋ, ಮಲ್ಕೊಂಡು. ಮತ್ತೆ ಏನು ಹುಡುಕ್ತಾ ಇದೆಯಾ? ಮತ್ತೆ ಇದೇನೋ ಬುಕ್ಸ್ ಕೊಟ್ಟಿದ್ದಾರೆ. ಕೊಡಿಲಿ, ತೋರ್ಸೋಣ, ಕೊಡು. ಇಲ್ಲೇ ಇದೆಯಾ ಇದು? 30 ಮಿನಿಟ್ಸು ಲೈಟಲ್ಲಿ ಇದನ್ನಿಟ್ರೆ ಆಫ್ಟರ್ ಮಲ್ಕೊಳ್ಳೋವಾಗ ಕತ್ಲಾಗ ಈ ಥರ ಲೈಟ್ ಗ್ಲೋ ಬರುತ್ತೆ. ಈ ಥರ ಗ್ಲೋ ಬರುತ್ತೆ ಅಷ್ಟೆ. ಲೈಟ್ ಇರೋವಾಗ ಈ ಥರ ಕಾಣುತ್ತೆ, ಲೈಟ್ ಆಫ್ ಮಾಡಿದಾಗ ಈ ಥರ ಕಾಣುತ್ತೆ. ಬಟ್ ಇದರಲ್ಲಿ ಫೋಕಸ್ ಆಗ್ತಾ ಇಲ್ಲ. ಇಷ್ಟ ಆಯ್ತಾ? ಥ್ಯಾಂಕ್ಸ್ ಇಲ್ಲಲ್ಲ ಮಮ್ಮಿಗೆ? ಥ್ಯಾಂಕ್ ಯು ಮಮ್ಮಿ. ನಾಯು ದುಡ್ಡು. ಓಕೆ, ವ್ಲಾಗ್ ಎಂಡ್ ಮಾಡ್ತೀವಿ ಅಂತ ಹೇಳು. ಇವಾಗ ನಮ್ಮಮ್ಮ ನಾನು ಇಬ್ಬರು ಬ್ಲಾಗ್ ಏನು ಮಾಡ್ತೀವಿ. ಬಾಯ್ ಬಾಯ್, ನಾಳೆ ಸಿಗ್ತೀನಿ.